ಕಾಲ್ ತುಳಿತ ಉಂಟಾದ ತಕ್ಷಣನೇ ಏನ್ ಕಾರಣ ಅಂತ ಬೇಕಲ್ಲ, ಕಾರಣಗಳು ಸಿಗ್ತಾ ಇದೆ ನೋಡಿ. ಕಾರಣ ನಂಬರ್ 1, ಅತಿ ಹೆಚ್ಚು ಜನರಲ್ ಟಿಕೆಟ್ ಅನ್ನ ಮಾರಾಟ ಮಾಡಿದ್ದೆ ಈ ಘಟನೆಗೆ ಕಾರಣ ಅನ್ನೋದು ಹೇಳಲಾಗ್ತಾ ಇದೆ. ಒಂದು ಮೂಲಗಳ ಮಾಹಿತಿ ಪ್ರಕಾರ 1500 ಟಿಕೆಟ್ಗಳನ್ನ ಜನರಲ್ ಕಂಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸೇಲ್ ಮಾಡಲಾಗಿತ್ತಂತೆ. 1500. ಜನರಲ್ ಕೋಚ್ದು ಸಾಮರ್ಥ್ಯ ಎಷ್ಟು ಹೇಳಿ? 80ರಿಂದ 170. ಅಬ್ಬಬ್ಬಾ ಅಂದ್ರೆ ಅಂಥ ಜಾಗದಲ್ಲಿ 1500 ಜನಕ್ಕೆ ಟಿಕೆಟ್ ಕೊಟ್ಟು ನೀವು ಈ ಟ್ರೈನಿಗೆ ಹೋಗಿ ಅಂತ ಏನಾದರೂ ಸೂಚಿಸಿದ್ರೆ ಏನಾಗಬೇಕು ಪರಿಸ್ಥಿತಿ? ನಂಬರ್ 1 ಅದು. ನಂಬರ್ 2, ಕಡಿಮೆ ಬೋಗಿಗಳಿಗೆ ಅತಿ ಹೆಚ್ಚು ಟಿಕೆಟ್ ಅನ್ನು ಮಾರಾಟ ಮಾಡಿದ್ದು. ಮೊದಲು ನಿಗದಿತ ಪ್ಲಾಟ್ಫಾರ್ಮ್ಗೆ ಈ ಪ್ಲಾಟ್ಫಾರ್ಮ್ 12ಕ್ಕೆ ರೈಲ್ ಬರಬೇಕಾಗಿತ್ತು, ಬಟ್ ಅದು ಬರಲಿಲ್ಲ, ಫುಲ್ ಲೇಟ್ ಆಗ್ತಾ ಹೋಯಿತು. ಅನಂತರ ಪ್ಲಾಟ್ಫಾರ್ಮ್ 16ಕ್ಕೆ ರೈಲು ಬಂದಿದ್ದು. ಸೊ ಗಾಬರಿ ಆದಂತಹ ಜನ ಈ ರೈಲನ್ನು ಮಿಸ್ ಮಾಡಿಕೊಂಡ್ರೆ ನಾವು ಪ್ರಯಾಗ್ರಾಜಕ್ಕೆ ಆಗಲ್ಲ ಅಂದ್ಬಿಟ್ಟು ಒಮ್ಮೆಲೆಗೆ ಅವರು ಒಬ್ಬರು ಮೈ ಮೇಲೆ ಇನ್ನೊಬ್ರು ಬಿತ್ಕೊಂಡು ಹೋದಂತಹ ಪರಿಣಾಮ ತುಂಬ ಜನರಿಗೆ ಉಸಿರುಗಟ್ಟೋದಕ್ಕೆ ಸ್ಟಾರ್ಟ್ ಆಯಿತು. ಓವರ್ ಕ್ರೌಡ್ ಅಂತ ಹೇಳಿದ್ರೆ ಅಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ನಮಗೆ ಗೊತ್ತೇ ಇದೆ. ಅಂಥದ್ರಲ್ಲಿ ಒಬ್ಬರು ಮೈ ಮೇಲೆ ಇನ್ನೊಬ್ರು ಬಿದ್ದರು ಅಂದಾಗ ಆ ಶಾಕ್ಗೆ ತುಂಬ ಜನ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಬೆನ್ನು ಮೂಳೆಗಳೆಲ್ಲವೂ ಕೂಡ ಮುರಿದು ಹೋಗಿದೆ. ಕೆಳಗೆ ಬಿದ್ದವ್ರನ್ನೇ ಅಲ್ಲಿ ತಳ್ಕೊಂಡು ಅವ್ರನ್ನ ಮೆಟ್ಕೊಂಡು ಹೋಗಿರೋದು ಒಂದಷ್ಟು ಜನ. ಸೊ ಜನಸಂದಣಿ ಎಲ್ಲುಂಟಾಗುತ್ತೆ ಈ ಎಲ್ಲ ಟೈಮ್ನಲ್ಲಿ ಅಂದರೆ ಪ್ಲಾಟ್ಫಾರ್ಮ್ ನಂಬರ್ 14 ಮತ್ತು 15ರಲ್ಲಿ ಸಾವಿರಾರು ಜನರನ್ನು ನಿಯಂತ್ರಣ ಮಾಡೋದಕ್ಕೆ ರೈಲ್ವೆ ಪೊಲೀಸ್ ಸಿಬ್ಬಂದಿಗಳು ಅಕ್ಷರಶಃ ವಿಫಲರಾದರು. ಯಾಕಂದರೆ ನೀವು ಸಂಖ್ಯೆ ನೋಡ್ತಾ ಇದ್ದೀರಾ, ಇಷ್ಟು ಜನರನ್ನು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಅನ್ಕಂಟ್ರೋಲಬಲ್ ಸಿಚುವೇಶನ್ ಆಗೋಯ್ತು. ನೋಡ್ತಾ ಇದ್ದ ಹಾಗೆ ಕಣ್ಮುಂದೆನೇ ಎಸ್ಕಿಲೇಟ್ ಆಗ್ತಾ ಹೋಯಿತು ಪರಿಸ್ಥಿತಿ. ಅಂದರೆ ಯಾರ ಕಂಟ್ರೋಲ್ಗೂ ಅದು ಸಿಗಲಿಲ್ಲ. ಆದರೆ ಮೊದಲು ಜಡ್ಜ್ ಮಾಡ್ಬೋದಾಗಿತ್ತು, ಅಲ್ಲಿನ ರೈಲ್ವೆ ಪೊಲೀಸರು, ಟಿ ಎಲ್ಲರೂ ಜಡ್ಜ್ ಮಾಡ್ಬೋದಾಗಿತ್ತು. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ಸದ್ಯಕ್ಕೆ ಈ ರೈಲ್ವೆ ದುರಂತಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಲೇಟೆಸ್ಟ್ ಆಗಿ ಸಿಗ್ತಾ ಇದೆ, ಮತ್ತೆ ಇಂಜುರಿಗೆ ಒಳಗಾದವ್ರ ಸ್ಥಿತಿ ಹೇಗಿದೆ? ಔಟ್ ಆಫ್ ಡೇಂಜರ್ ಇದ್ದಾರಾ? ಎಲ್ಲರೂ ಸ್ಟೇಬಲ್ ಇದ್ದಾರಾ? ಏನೇನು ಮಾಹಿತಿ ಇದೆ? ಇಂಟರ್ನಲ್ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಯಾರಿಗಾದ್ರೂ ನೋಟಿಸ್ ಕೊಡೋದು, ಅಧಿಕಾರಿಗಳು ತಲೆದಂಡ ಆಗೋದು ಅಂತ ಪ್ರಕ್ರಿಯೆಗಳೇನಾದರೂ ಆಗಿದೆಯಾ? ಮಮತಾ, 18 ಜನ ಸಾವನ್ನಪ್ಪಿದ್ರು ಈ ಕಾಲ್ ತುಳಿತದಲ್ಲಿ. 20ಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿದ್ರು. ಅವರೆಲ್ಲರೂ ಕೂಡ ದೆಹಲಿಯ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಸೇರಿಸಲಾಗಿದೆ. ಮುಖ್ಯವಾಗಿ ಮೃತದೇಹಗಳನ್ನ LNJP ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಮಾಡಲಾಗಿದೆ. ಇಲ್ಲಿ ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ನಾನೀಗ LNJP ಆಸ್ಪತ್ರೆ ಮುಂಭಾಗದಲ್ಲಿದ್ದೀನಿ. ಇಲ್ಲಿನ ಸಿಚುವೇಶನ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು, ದೆಹಲಿಯಲ್ಲಿರುವಂಥ ಪ್ರಮುಖ ಆಸ್ಪತ್ರೆಗಳಲ್ಲಿ LNJP ಕೂಡ ಒಂದು. ನಿನ್ನೆ ರಾತ್ರಿ ಕಾಲ್ ತುಳಿತ ಸಂಭವಿಸಿ 18 ಜನ ಏನು ಸಾವನ್ನಪ್ಪಿದ್ರು, ಆ ಪೈಕಿ 10 ಮೃತದೇಹಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಉಳಿದಂಥ ಮೃತದೇಹಗಳನ್ನು ಮೌಲಾನಾ ಆಜಾದ್ ಮೆಡಿಕಲ್ ಕಾಲೇಜ್ ಮತ್ತು RML ಹಾಸ್ಪಿಟಲ್ಗೂ ಕೂಡ ಶಿಫ್ಟ್ ಮಾಡಲಾಗಿರುವಂಥದ್ದು. ಇಲ್ಲಿ ಮರಣೋತ್ತರ ಪರೀಕ್ಷೆಗಳನ್ನು ನಡೆಸಿ ಅದಾದ ಬಳಿಕ ಆ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಈಗ LNJP ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ಕೂಡ ಇಲ್ಲಿ ದಾಖಲು ಮಾಡಲಾಗಿದೆ. 20 ಜನ ಗಾಯಾಳುಗಳ ಪೈಕಿ 7 ಜನ ಗಾಯಾಳುಗಳಿಗೆ ಆ ಟ್ರೀಟ್ಮೆಂಟ್ ಅನ್ನು ಕೊಡಲಾಗಿರುವಂಥದ್ದು ಮತ್ತು ಅವ್ರನ್ನಾಗಲೇ ಡಿಸ್ಚಾರ್ಜ್ ಕೂಡ ಮಾಡಲಾಗಿದೆ. ಅಂದ್ರೆ ಮೈನರ್ ಇಂಜುರೀಸ್. ಮೇಜರ್ ಇಂಜುರೀಸ್ ಆದವರಿಗೆ ಟ್ರೀಟ್ಮೆಂಟ್ ಇನ್ನೂ ಕೂಡ ಕಂಟಿನ್ಯೂ ಆಗಿರುವಂಥದ್ದು. ಸದ್ಯಕ್ಕೆ LNJP ಆಸ್ಪತ್ರೆ ಮುಂಭಾಗದಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಒದಗಿಸಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಕೇಂದ್ರದ ಮೀಸಲು ಪಡೆಗಳನ್ನ ಇಲ್ಲಿ ಎಲ್ಲ ಗೇಟ್ಗಳಿಗೂ ಕೂಡ ನಿಯೋಜಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಅವರನ್ನ ಅಂದ್ರೆ ಬರುವಂತ ಆಂಬ್ಯುಲೆನ್ಸ್ಗಳನ್ನ ರೂಟ್ ಮಾಡುವಂಥದ್ದು, ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗದಂತೆ ರೋಗಿಗಳನ್ನ ಒಳಗಡೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ, ಮತ್ತೆ ಹೊರಗಡೆ ಬರುವಂಥ ರೋಗಿಗಳನ್ನ ಕಳಿಸ್ಕೊಡುವಂಥ ವ್ಯವಸ್ಥೆ, ಇದೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ಬೇರೆ ಬೇರೆ ರೋಗಿಗಳು ಕೂಡ ಇಲ್ಲಿ ಬರುವಂಥ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ಈಗಾಗಲೇ ಮರಣೋತ್ತರ ಪರೀಕ್ಷೆಗಳು ಕೂಡ ಶುರುವಾಗಿರುವಂಥದ್ದು. ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಇದು ಒಂದು. ಮತ್ತೊಂದು ಕಡೆ ಮಾಹಿತಿಗಾಗಿ ಶಬೀರ್. ದರ್ಶನ್ ಹುಟ್ಟುಹಬ್ಬದ ಪ್ರಯುಕ್ತ ಡೆವಿಲ್ ಟೀಸರ್ ಅನ್ನ ರಿಲೀಸ್ ಮಾಡಲಾಗಿದೆ. ಚಿತ್ರತಂಡ ಈ ಮೂಲಕ ದರ್ಶನ್ಗೆ ಬಿಗ್ ಗಿಫ್ಟ್ ಕೊಡೋದಕ್ಕೆ ಮುಂದಾಗಿದೆ. ನಟ ದರ್ಶನ್ಗೆ ಹುಟ್ಟುಹಬ್ಬಕ್ಕೆ ಬಿಗ್ ಗಿಫ್ಟ್ ಡೆವಿಲ್ ಚಿತ್ರತಂಡದಿಂದ ಸಿಗ್ತಾ ಇದೆ. ಡೆವಿಲ್ ಸಿನಿಮಾದ ಟೀಸರ್ ಬಿಡುಗಡೆ ಆಗಿದೆ. ಎಕ್ಸ್ಪೆಕ್ಟೇಷನ್ಸ್ ಇತ್ತು, ನಿರೀಕ್ಷೆ ಇತ್ತು, ಪ್ಲಾನ್ ಹಾಗೆ ಇತ್ತು. ಸೊ ಟೀಸರ್ ಅನ್ನು ಗಮನಿಸೋಣ.